ನನ್ನನ್ನೆಲ್ಲ ಬ್ಲಾಕ್ ಮೇಲ್ ಮಾಡಿ ನೀವು ಅದನ್ನು ಮಾತಾಡಬೇಡಿ. ನೀವು ಕೂಡ ಮಾತಾಡಬೇಡಿ, ನನ್ನ ಹತ್ರ ಮಾತಾಡಬೇಡಿ. ಅದನ್ನು ಅಂದ್ರೆ ಬೈತೀನಿ, ತಪ್ಪು ಕಾಡಿದ್ರೆ ನಾನು ಯಾರನ್ನು ಬೈತೀನಿ. ನೀವು What nonsense talking, bloody fool bastard, idiot nonsense. Shut up and get out in my country. ಸಮುದಾಯದವರು ಮರ್ಯಾದಸ್ಥರು ಅವರ ಹೆಂಡತಿಯವ್ರನ್ನ, ಶ್ರೀಮತಿಯವ್ರನ್ನ ಕಿಡ್ನ್ಯಾಪ್ ಮಾಡಿ ಅಪಹರಿಸಿ ಅತ್ಯಾಚಾರ ಮಾಡಿಬಿಡ್ತಾರೆ. ಹೆಂಡತಿ ಸುಂದರಿ ಕೊಟ್ಟಂತ ಕಂಪ್ಲೇಂಟು 2 ತಾಳೆ ಹಾಕಿದ್ರೆ ಹರ್ಷೇಂದ್ರನೇ ಕೊಲೆ ಮಾಡಿದ್ದು 100ಕ್ಕೆ 100 ಅದೇ ಹರ್ಷೇಂದ್ರನೇ ಮಾವುತನ ಕೊಲೆ ಮಾಡಿದ್ದು ಅಂತ ಪ್ರೂವ್ ಆಗುತ್ತೆ. ಮೊನ್ನೆ ನಮಸ್ತೆ ಸರ್, ನನ್ನ ಹೆಸರು ಅನಿತಾ ಕಾಸರಗೋಡು ಅಂತ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಅನಿತಾ ಅಂತ ಕಾಸರಗೋಡು ಅಂತ, ಕಾಸರಗೋಡಿನವಳು ಮೂಲತಃ. ಅನಿತಾ ಕಾಸರಗೋಡ? ಹೌದು, ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಆಯ್ತಾ, ಧರ್ಮಸ್ಥಳದ್ದು ಅವ್ರ ಟೀಮೇ ನಾವೆಲ್ಲ. ಆಯ್ತಾ, ಸೊ ಈ ವಿಚಾರದಲ್ಲಿ ಇವರಿಗೆ ಸ್ವಲ್ಪ ನಾನು ದುಡ್ಡಿದ್ದು ಹೆಲ್ಪ್ ಮಾಡಿದ್ದೀನಿ. ಆಯ್ತಾ, ಈ ಪ್ರಶಾಂತ್ ಅವರಿಗೆ ಕೇಸ್ ಆದಾಗ. ಪ್ರಶಾಂತ್ ಮತ್ತೆ ದಿನೇಶ್ ಬೇಡ, ನೀವು ದುಡ್ಡಿನ ವ್ಯವಹಾರ ಮಾಡಿದ್ದೀನಿ ಅವರಿಗೆ ಕೇಸ್ ಆಗುವಾಗ. ಆಯ್ತಾ, ಕೇಸ್ ಅಂದ್ರೆ ಕೋರ್ಟ್ ಅಲ್ಲಿ ಅವರ ಇದಾಗದೆ ಅವರ ಚಾನಲ್ ಎಲ್ಲ ಬ್ಲಾಕ್ ಮಾಡಿ ಒಂದು 15,000 ರೂಪಾಯಿ ಮತ್ತೆ ಹೋಗೋದಕ್ಕೆ ಬರೋದಕ್ಕೆಲ್ಲ ತುಂಬಾ ವ್ಯವಹಾರ ಆಗಿದೆ. ಆಯ್ತಾ, ಅದು ಈಗ ನಾನು ಹೇಳಿದ್ದೀನಿ, ಅದು ನಂಗೆ ಏಪ್ರಿಲ್ಗೆ ಬೇಕು. ಅನಿತಾ ಕಾಸರಗೋಡು ಅಂತ ಬರ್ದಿಡಿ. ಈ ವ್ಯಕ್ತಿ ಈಗ ನನ್ನನ್ನು ಬ್ಲಾಕ್ ಮಾಡಿ ಅದು ತೆಗೆದುಕೊಡ್ತೇನೆ ಅಂತ ದಿನೇಶ್ ಗಾಣಿಗೆ ಹೇಳಿದ್ದು. ಯಾಕಂದ್ರೆ ಹೋರಾಟದ ವಿಷಯ, ಆ ಅಮೌಂಟ್ ಅನ್ನು ತೆಗೆದುಕೊಡ್ತೀನಿ ಅಂತ ದಿನೇಶ್ ಹೇಳಿದ್ದಾರೆ ನಂಗೆ. ಆಯ್ತಾ, ಮತ್ತೆ ಅವರು ಕೈ ಚೆಲ್ಲಿದ್ದು ನಿಮ್ಮ ವ್ಯವಹಾರ ನೀವು ನೋಡ್ಕೊಳ್ಳಿ ಅಂತ. ಆಯ್ತಾ, ನಾನೀಗ ನಂಗೆ 5 ನಿಮಿಷದ ಕೆಲಸ ಅಲ್ಲಿ ಬಂದು ಅವರನ್ನು ಟ್ರ್ಯಾಕ್ ಮಾಡಿ ಇದು ಮಾಡೋದು. ಯಾರೊಬ್ರು ಹೆಲ್ಪ್ ಮಾಡಿಲ್ಲ ನಂಗೆ ದುಡ್ಡು ತೆಗಿಸ್ಕೊಡಕ್ಕೆ. ಈ ವ್ಯಕ್ತಿ ನಾನು ಬೆಂಗಳೂರಲ್ಲಿ, ನಾನು ಮೂಲತಃ ಕಾಸರಗೋಡು, ನಾನಿರೋದು ಬೆಂಗಳೂರು, ವರ್ಕ್ ಮಾಡ್ತಾ ಇದ್ದೀನಿ. ಆಯ್ತಾ, ಅವರಿಗೆ ಕೋರ್ಟ್ ಕೇಸ್ ಆಗೋದು ನಾನೇ ಹೆಲ್ಪ್ ಮಾಡಿದ್ದು. ಆಯ್ತಾ, ಇಲ್ಲಾಂದ್ರೆ ಅವ್ರು ಅರೆಸ್ಟ್ ಆಗ್ತಿದ್ರು ಈಗ. ಆಯ್ತಾ, ಬೇಲ್ ಇಲ್ಲಾಂದ್ರೆ ಅವ್ರು ಅರೆಸ್ಟ್ ಆಗ್ತಿದ್ರು ಈಗ. ಆಯ್ತಾ, ಬೇಲ್ ಅಡ್ವೊಕೇಟ್ದೆಲ್ಲ ಅಮೌಂಟ್ ಕೊಟ್ಟಿದ್ದು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ವಾಪಸ್ ಏನೋ ವಿಷಯದಲ್ಲಿ ಇದು ಮಾಡುವಾಗ ನಂಗೆ ವಾಪಸ್ ನನ್ನನ್ನು ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು? ನಂಗೆ ಈಗ ಅರ್ಜೆಂಟ್ ದುಡ್ಡಿದೆ, ಯಾಕಂದ್ರೆ ನಂಗೆ ನನ್ನ ಮೇಲೆ ಕೇಸ್ ಹಾಕಿದವನು ಇಷ್ಟಲ್ ಜೈನು ಗೊತ್ತಲ್ಲ, ವೀರೇಂದ್ರ ಹೆಗ್ಡೆ ತಮ್ಮನ ಮಗ. ಈಗ ಅದಕ್ಕೆ ಈಗ ನಂಗೆ ಅಡ್ವೊಕೇಟ್ಗೆ ಮಾತಾಡ್ಲಿಕ್ಕೆ ದುಡ್ಡಿದೆ, ಇದು ಕೊಡ್ಬೇಕು ನಾನು. ಮತ್ತೆ ಹೋರಾಟ ಅಂತ ಹೇಳಿದ್ರೆ 5 ಪೈಸೆ ಉಪಕಾರ ಇಲ್ಲ ನಮ್ಗೆ. ಆಯ್ತಾ, ಈಗ ನಾವೊಮ್ಮೆ ಕೇಸಿಂದ ಹೊರಗೆ ಬರ್ಬೇಕಲ್ಲ, ಸತ್ಯ ಹೇಳಕ್ ಹೋಗಿ ನಾವು ಸಿಕ್ಕಿ ಬಿದ್ದೀವಿ. ಆಯ್ತಾ, ಈ ವ್ಯಕ್ತಿಯನ್ನು ಈಗ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸರ್? ನಾನು ಬಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ವಾ? ನಂಬರ್ ಇದೆ, ಅವರು ನನ್ನನ್ನು ಬ್ಲಾಕ್ ಮಾಡಿದ್ದಾರೆ. ನಂಗೆ ಈ ವ್ಯಕ್ತಿ ನನ್ನಲ್ಲಿ ಮಾತಾಡ್ಬೇಕು, ದುಡ್ಡಿನ ವಿಚಾರ ಮಾತಾಡ್ಬೇಕು, ಸೆಟಲ್ಮೆಂಟ್ ಮಾಡ್ಲೇಬೇಕು. ನಂಗೆ ಗೊತ್ತಾಗ್ಬೇಕು, ನಂಗೆ ಗೊತ್ತಾಗ್ಬೇಕಲ್ಲ ಇವ್ರು ಎಲ್ಲಿದ್ದಾರೆ ಅಂತ. ಮೊನ್ನೆ ನಾನು ಎಲ್ಲಿಂದ ಹುಡುಕುದು? ನಾನು ಹುಡುಕೋದು ದಾರಿ ಹೇಗೆ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಅಲ್ಲ, ಅಗತ್ಯ ಇರೋದು ನಂಗೆ ಗೊತ್ತಾಯ್ತಾ, ಅಗತ್ಯ ಇರೋದು ನಂಗೆ. ನಾನು ಯಾಕೆ ನಿಮ್ಮ ಸ್ಟೇಷನ್ಗೆ, ನಂಗೇನಿದ್ರ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಹೇಳ್ಬೇಕು ಅಂತ ಇಲ್ಲ. ಯಾಕಂದ್ರೆ ನಂಗೇನು ಹೆದರಿಕೆ ಇಲ್ಲ ಈ ಪೊಲೀಸ್ನವರಂದ್ರೆ. ನಂಗೆ ಒಂಥರ ಕಾಮಿಡಿ ಪೀಸ್ಗಳ ತರ ಕಾಣ್ತಾರೆ ಅವರು. ನಾನೊಂಥರ ಅವರ ನೋಡುವಾಗ್ಲೇ ನಗು ಬರುತ್ತೆ ನಂಗೆ ಈ ಪೊಲೀಸರವರ. ನಿಮ್ಮಿಂದ ಏನಾದ್ರು ಸಹಾಯ ಮಾಡ್ಲಿಕ್ಕೆ ಆಗುತ್ತೆ, ಅಟ್ಲೀಸ್ಟ್ ಇವರ ಮನೆ ಈಗ ನಮ್ಮಿಂದ ಏನಂದ್ರೆ ಈಗ ಈ ವಿಚಾರದಲ್ಲಿ ಪೊಲೀಸ್ನವರು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನಂಗೆ ಗೊತ್ತು. ನಂಗೆ 1 ನಿಮಿಷದ ಕೆಲಸ ಕಾಸರಗೋಡಿಂದ ಕೇರಳದಿಂದ ಕಮ್ಯುನಿಸ್ಟರ್ ಒಂದು ಪಡೆಗಳನ್ನು ತರುದು ಎಲ್ಲ. ಆದ್ರೆ ಇಲ್ಲಿ ಒಂದು 10 ಕೊಲೆಗಳಾಗುತ್ತೆ. ಅದಕ್ಕೆ ನಾನು ಸದ್ಯಕ್ಕೆ ಬೇಡ ಅಂತ ಇದ್ದೀನಿ. ಯಾಕಂದ್ರೆ ನಂಗೆ ಎಲ್ಲ ಪೊಲಿಟಿಕಲ್ ಜನರದ್ದು ಗೊತ್ತಿದೆ. ನಾನೊಂದು 100 ಜನರನ್ನ ಕೇರಳದ ಕಮ್ಯುನಿಸ್ಟರ್ ಇಲ್ಲಿ ಒಟ್ಟು ಮಾಡಿದೆ. ಕತ್ತ ಕೊಲೆ ಮಾಡಿ ಹೋಗ್ತಾರೆ ಅವರು. ಯಾಕಂದ್ರೆ ಕೇರಳದಲ್ಲಿ ನಿಮ್ಗೆ ಹೋರಾಡೋ ಸ್ಟೈಲ್ ಗೊತ್ತು, ರಕ್ತಕ್ಕೆ ರಕ್ತ ಅಷ್ಟೇ. ಕಮ್ಯುನಿಸ್ಟ್ ಕೊಲೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅದೇ ದೇವರು ನಂಗೆ ಅದು ಮಾಡಿಸ್ಬೇಕು ಅಂತ ಬಂದ್ರೆ, ನನ್ನ ಕೈಯಿಂದ ಆಗ್ಬೇಕು ಅಂತ ಇದ್ರೆ ನಿಮ್ಗೆ ನನ್ನ ಮರಣ ನನ್ನ ಕೈಯಲ್ಲೇ ಆಗುತ್ತೆ. ನಂಗೀಗ ಹೋರಾಟಗಾರ ಅಲ್ಲಿ ಕುಂದಾಪುರದ ಕಡೆಯವರು ಯಾರು ಸಪೋರ್ಟ್ ಮಾಡ್ತಿಲ್ಲ. ಮತ್ತೆ ನಾನು ಇಲ್ಲಿ ಹೆಂಗಸಲ್ಲ, ನಾನು ಮೂಲತಃ ಕಾಸರಗೋಡಿನವಳು, ಕೇರಳ. ನಂಗೆ ಅಲ್ಲಿ ಸಹ ಮಾಡ್ಬೋದು. ಆಯ್ತಾ, ಬೆಂಗಳೂರಲ್ಲಿ ಮಾಡ್ಬೋದು. ನಾನು ನಿಮ್ಮ ಏರಿಯಾದಲ್ಲಿ ಈ ವ್ಯಕ್ತಿ ಇರೋದ್ರಿಂದ ನಾಳೆ ನಾನು ಬಂದ್ರೆ ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಆಯ್ತಾ, ನಂಗೆ ಮೋಸಗಾರನ ಮಾತ್ರ ನಾನು ಸಹಿಸಲ್ಲ, ನಾನು ಅಂತವಳು ನಾನು. ಆಯ್ತಾ, ಆದ್ರೆ ನಿಮ್ಗೊಂದು ಮತ್ತೆ ಹೇಳಿಟ್ಟಿದ್ದೀನಿ, ಗೊತ್ತಾಯ್ತಾ. ನಂಗೆ ಅವರ ಮನೆ ಕಂಡಿಡುವ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಮನೆ ಬಂದು ಗಲಾಟೆ ಮಾಡಕ್ಕೂ ನಂಗೆ ಗೊತ್ತು, ಆದ್ರೆ ಅದು ವಿಷಯ ನಿಮ್ಗೆ ತಿಳಿಸಿದಷ್ಟೇ. What nonsense talking, bloody fool bastard, idiot nonsense. Shut up and get out in my country. ನಮಸ್ಕಾರ, ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರು. ಈ ಸ್ನೇಹಮಯಿ ಕೃಷ್ಣ ಅನ್ನುವಂತಹ ವ್ಯಕ್ತಿ ಪ್ರಕರಣದಲ್ಲಿ ಸೌಜನ್ಯಳ ಮಾವ ವಿಠ್ಠಲಗೌಡರು ಅವರೇ ಕಾರಣ ಅಂತ
ಯಾವುದೇ ಲಂಗು ಲಗಾಮಿಲ್ಲದೇನೆ ಮಾತಾಡಿಬಿಡ್ತಾನೆ. ಆನಂತರ ಈ ವ್ಯಕ್ತಿ ಯಾರು ಸೌಜನ್ಯ ಹೋರಾಟದಲ್ಲಿ ಅಥವಾ ಸೌಜನ್ಯ ಪ್ರಕರಣಕ್ಕೆ ಇವನು ಏನು ಸಂಬಂಧ, 13 ವರ್ಷದಲ್ಲಿ ಇವನು ಎಲ್ಲಿದ್ದ? ಇದು ಒನ್ಸ್ ಅಗೇನ್ ಕ್ಲಿಯರ್ ಆಗುತ್ತೆ. ಈ ಸ್ನೇಹಮಯಿ ಕೃಷ್ಣ ಅನ್ನುವಂಥ ವ್ಯಕ್ತಿ ಒಬ್ಬ ಬಾಡಿಗೆ ಸೋಷಿಯಲ್ ಆಕ್ಟಿವಿಸ್ಟ್, ಸಾಮಾಜಿಕ ಕಾರ್ಯಕರ್ತ, ಸುಪಾರಿ ಸಾಮಾಜಿಕ ಕಾರ್ಯಕರ್ತ ಅಂತ ಕರೀತಾರೆ. ಇವ್ರಿಗೂ ನಕಲಿ ಸುಮ್ಮನೆ ಯಾರೋ ಒಬ್ರು ಹೇಳ್ತಾರೆ, ಇವ್ರ ಹಿಂದೆ ಯಾರೋ ಒಬ್ರು ಇರ್ತಾರೆ, ನೀನು ಹಂಗೆ ಮಾಡು ಹಿಂಗೆ ಮಾಡು, ಒಂದು ಟಿವಿ ಚಾನಲ್ಗೆ ಫಿಕ್ಸ್ ಮಾಡಿರ್ತಾರೆ, ಹಂಗೆ ಹೇಳಿ ಇದನ್ನ ಮಾಡ್ತಾನೆ. ಒಂದ್ ವೇಳೆ ಇವನಿಗೆ ಸಿದ್ದರಾಮಯ್ಯನವರು ಸೈಟ್ ತಗೊಂಡ್ರು ಅನ್ನೋ ಅಂತ ಅದು ಸಾರ್ವಜನಿಕರಿಗೆ ಮೋಸ ಮಾಡಿದ್ರು ಅಂತ ಇವನ ಭಾವನೆ ಇತ್ತಂತ ಹೇಳಿದ್ರೆ ಅದಕ್ಕೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಕೊಡಬೇಕಾಗಿತ್ತು. ನಾನಿಲ್ಲಿ ಸಿದ್ದರಾಮಯ್ಯನವ್ರನ್ನ ಡಿಪೆಂಡ್ ಮಾಡ್ಕೊತಾ ಇಲ್ಲ. ಆದರೆ ಧರ್ಮಸ್ಥಳದಲ್ಲಿ ಕಡಿಮೆ ಅಂದ್ರೂ 1,000 ಎಕರೆ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ. ಸರ್ಕಾರದ ಭೂಮಿಯನ್ನ ಸುಳ್ಳು ಸರ್ಟಿಫಿಕೇಟ್ ಭೂರಹಿತ ಬಡವ ಅಂತ ಹೇಳಿ 7 ಎಕರೆ 59 ಗುಂಟೆ. ಅದೇ ನಕಲಿ ದೇವಮಾನವನ ತಮ್ಮ ಯಾರ ಪರವಾಗಿ ಇವನು ಬಂದು ವಕಾಲತ್ ವಹಿಸಿದ ಸೌಜನ್ಯ ಹೋರಾಟದಲ್ಲಿ ಅವ್ರ ಮಗ ಮಾಡೇ ಇಲ್ಲ, ವಿಠಲ್ ಗೌಡ್ರು ಮಾಡಿದ್ದು ಅಂತ ಸುಳ್ಳು ಗಬ್ಬೆಬ್ಬಿಸಿ ಹೋಗಕ್ ಬಂದಲ್ಲ. ಅದ್ರ ಬಗ್ಗೆ ಅಲ್ಲಿ ಭೂಕಬಳಿಕೆ ಬಗ್ಗೆ ಮಾತಾಡಬೇಕಾಗಿತ್ತು. ಆ ನಂತರ ಇವ್ರು ಯಾವ ರೀತಿ ಒಂದು ಪ್ರೊಪಗಂಡ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಒಂದು ಐಟಮ್ ಡಾನ್ಸ್ಗೆ ಕರೀತಾರೆ. ಐಟಮ್ ಡಾನ್ಸ್ ಇದ್ದಂಗೆ ಒಂದಿಷ್ಟು ದುಡ್ಡು ಕೊಡ್ತಾರೆ, ಬಂದು ಡಾನ್ಸ್ ಮಾಡ್ಬೋದು. ಇವರೆಲ್ಲ ಬಂದ್ರು ಒಂದಿಷ್ಟು ಜನ ನಮ್ದು ಎನ್ಕ್ವೈರಿ ನಡಿಬೇಕಾದ್ರೆ, ನಮ್ಗೆ ಫಾರಿನ್ ಫಂಡ್ ಬಂತು, ಅಲ್ಲಿ ಬಂತು, ಒಂದೇ ಒಂದು ತುಣುಕು ತೋರಿಸಲಿಲ್ಲ. ನಮ್ದು SIT ಎನ್ಕ್ವೈರಿ ಆಗಬೇಕಾದ್ರೆ ಒಂದೇ ಒಂದು ಪ್ರೂಫ್ ಎವಿಡೆನ್ಸ್ ಕೂಡ ಸಿಗಲಿಲ್ಲ. ಆದರೂ ಕೂಡ SIT ಕಚೇರಿ ಮುಂದೆ ಬಂದು ಐಟಮ್ ಡಾನ್ಸ್ ಮಾಡಿ ಹೋಗ್ಬಿಟ್ರು. ಅವಾಗ ಎಲ್ಲರೂ ಪ್ರಶ್ನೆ ಮಾಡಿದ್ರು ಈ ವ್ಯಕ್ತಿಗೆ, ನೀನು ಎಲ್ಲಿದ್ಯಪ್ಪ 13 ವರ್ಷ ಸೌಜನ್ಯ ಹೋರಾಟದಲ್ಲಿ, ನಿನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇದೆ? ಆನಂತರ ಕುಟುಂಬಸ್ಥರ ಜೊತೆಗೆ ಏನಾದರೂ ಮಾತಾಡಿದ್ಯಾ, ವಿಕ್ಟಿಮ್ ಜೊತೆಗೆ ಏನಾದರೂ ಮಾತಾಡಿದ್ಯಾ? ಏನು ಉತ್ತರ ಇಲ್ಲ. ಅವಾಗ ಓಡಿ ಹೋದಂತಹ ವ್ಯಕ್ತಿ, ಮಾಧ್ಯಮಗಳಿಂದ ಪರಾರಿಯಾದಂತಹ ವ್ಯಕ್ತಿ ಈಗ ಮತ್ತೆ ಒಂದು ಹೊಸ ಐಟಮ್ ಡಾನ್ಸ್ ಮಾಡಕ್ ಬಂದಿದ್ದಾನೆ. ದಯವಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಈಗೇನು CCB ಅವರು ಇವನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ದಯವಿಟ್ಟು ಇವನ ಪ್ರತಿಯೊಂದು ಕಾಲ್ ಲಿಸ್ಟು ಮತ್ತೆ ಯಾವ್ಯಾವ ವ್ಯಕ್ತಿಗಳಿಗೆ ಭೇಟಿಯಾಗಿದ್ದಾನೆ, ವಿಶೇಷವಾಗಿ ಸೌಜನ್ಯ ಹೋರಾಟದಲ್ಲಿ ಇವನೇನು ಮಾತಾಡಿದ್ದಾನೆ, ಇವನಿಗೆ ಯಾರು ಸುಪಾರಿ ಕೊಟ್ಟಿದ್ದಾರೆ, ಧರ್ಮಸ್ಥಳ ಪ್ರಕರಣ ಹಾಳು ಮಾಡೋದಕ್ಕೆ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ. 100 ಕೊಲೆಗಳು ಅತ್ಯಾಚಾರ ಆದರೂ ಕೂಡ ಅದನ್ನ ಡೈವರ್ಟ್ ಮಾಡೋದಕ್ಕೆ ಒಂದು ದೊಡ್ಡ ಟೀಮ್, ಪ್ರಭಾವಿಗಳೇ ಧರ್ಮಸ್ಥಳ ಆ ಕೊಲೆಗಡಕ ಕುಟುಂಬದ ಪರವಾಗಿರ್ತಕ್ಕಂಥ ಒಂದು ಟೀಮ್ ಬಹಳ ಸ್ಪಷ್ಟವಾಗಿ ಕೆಲಸ ಮಾಡುತ್ತಿದೆ. ಈ ಸ್ನೇಹಮಯಿ ಕೃಷ್ಣ ವ್ಯಕ್ತಿಯನ್ನು ಮುಖಾಂತರ ಬಹಳ ಇದು ಕ್ಲಿಯರ್ ಆಗಿ ಗೋಚರ ಆಗ್ತಾ ಇದೆ. ಎಲ್ಲರೂ ಇವನಿಗೆ DK ಮೈ ಕೃಷ್ಣ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಮಾನ್ಯ ಹಿರಿಯರಾದಂತಹ DK ಶಿವಕುಮಾರ್ ಅವರು ಆ ಸೌಜನ್ಯ ಗೌಡ ಅಂತ ಒಕ್ಕಲಿಗರು, ನಾನು DK ಶಿವಕುಮಾರ್ ಅಂದ್ಕೂಳೆ ಯಾಕಂದ್ರೆ ಅವರು ಈ ರಾಜ್ಯ ಕಂಡಂತ ಒಬ್ಬ ಒಕ್ಕಲಿಗ ನಾಯಕ. ಸೌಜನ್ಯ ಕೂಡ ಒಕ್ಕಲಿಗ ಅಲ್ಲಲ್ರಿ, ಒಕ್ಕಲಿಗ ಹೆಣ್ಮಗಳು, ದೈವ ಭಕ್ತಿ, ಚಾಮುಂಡೇಶ್ವರಿಯ ಭಕ್ತಿ ಅವಳ ಪರವಾಗಿ, ಅವಳ ನ್ಯಾಯದ ಪರವಾಗಿ ನಿಲ್ಲೋದನ್ನ ಬಿಟ್ಟು ಯಾವ ಕುಟುಂಬದ ಮೇಲೆ ಆರೋಪ ಇದೆ ಅವ್ರ ಪರವಾಗಿ ನಿಂತ್ಕೊಳ್ತಾರೆ. ಯಾವಾಗ DK ಶಿವಕುಮಾರ್ ಅವರು ಮಾತಾಡ್ತಾರೆ ಆದ್ರಿಂದ ಆದ ತಕ್ಷಣ ಆ ಟೀಮ್ನಲ್ಲಿನೇ ಈ ವ್ಯಕ್ತಿ ಬರ್ತಾನೆ, ಯಾರು ಸ್ನೇಹಮಯಿ ಕೃಷ್ಣ ಅಂತೇಳಿ. ಹೀಗಾಗಿ ನಾನು ವಿನಂತಿ ಮಾಡ್ಕೊಳ್ಳೋದು CCB ಅಧಿಕಾರಿಗಳಿಗೆ, ಒಂದೇನು ಎನ್ಕ್ವೈರಿ ಮಾಡ್ತಾ ಇದ್ದೀರಿ, ದಯವಿಟ್ಟು ಎಲ್ಲ ಕಾಲ್ ಲಿಸ್ಟನ್ನು ಕೂಡ ತೆಗಿಬೇಕು ಮತ್ತು ಸೌಜನ್ಯ ಹೋರಾಟವನ್ನು ದಿಕ್ಕು ತಪ್ಪಿಸೋದರಲ್ಲಿ ಇವನ ಪಾತ್ರ, ಇವನ ಹಿಂದೆ ಇರುವಂತವ್ರು ಯಾರು ಎಲ್ಲರನ್ನೂ ಕೂಡ ಕಂಡು ಹಿಡಿದು ಅವರ ಮೇಲೆ ಸೂಕ್ತ ಕಾನೂನು ಕ್ರಮಗಳನ್ನ ತಗೋಬೇಕು. ಟಿವಿ ಚಾನೆಲ್ಗಳಿಗೆ ಒಂದು ಪ್ರಶ್ನೆ ಕೇಳ್ತೇನೆ, ವಿಶೇಷವಾಗಿ ಅಜಿತ್ ಹನುಮಕ್ನವರು ಮತ್ತೆ ಕೆಲವೊಂದಿಷ್ಟು ಟಿವಿ ಚಾನೆಲ್ನವರು, BJPಯ ಯಾರು ಅಶೋಕ್ ಅವರು ಆರೋಪ ಮಾಡಿದ ಮರುದಿನಾನೇ ಅರೆಸ್ಟ್ ಮಾಡಿದ್ರು, ಹಾಗೆ ಹಿಂಗೆ ಟಿವಿ ಚಾನೆಲ್ ನಲ್ಲಿ ಹೋಗಿ ಮಾತಾಡ್ತಾ ಇದ್ದಾರೆ. ಅದೇ ಪ್ರಶ್ನೆ ನಾನು ನಿಮಗೆ ಟಿವಿ ಚಾನೆಲ್ನವ್ರಿಗೆ, ಈ ಅಶೋಕ್ ಅವ್ರಿಗೆ, ವಿರೋಧ ಪಕ್ಷದ ಕೆಲವು ಸೆಲೆಕ್ಟೆಡ್ ನಾಯಕರುಗಳಿಗೆ ಕೇಳ್ತಾ ಇದ್ದೀನಿ, ಮತ್ತೆ ನಮಗ್ ಮಾಡಿದ್ದೇನು? ನಾವು ಇವನು ಬರೀ ಸುಳ್ಳು ಆರೋಪ ಮಾಡಿದನ್ರಿ ಇವನು. ನಾವು ಎಲ್ಲಾ ದಾಖಲೆಗಳನ್ನ ಮುಂದೆ ಇಟ್ಟು SIT ಮುಂದಿಟ್ಟಿದೀವಿ. ಇಷ್ಟು ಕೊಲೆಗಳಾಗಿದೆ, ಇಷ್ಟು ಏನೋ ಅನಾಥ ಶವಗಳು ಬಿದ್ದಿದೆ, ತನಿಖೆ ಆಗಿಲ್ಲ, ದಾಖಲೆಗಳನ್ನ ಪಂಚಾಯಿತಿ ಪೊಲೀಸ್ ಇಲಾಖೆ ದಾಖಲೆಗಳನ್ನ ಮುಂದಿಟ್ಟು ಮಾತಾಡಿದ್ರು ಕೂಡ ನಮ್ಮನ್ನ ಟಾರ್ಗೆಟ್ ಮಾಡ್ತಿರಲ್ರಿ. ಅಂದ್ರೆ ನಮಗೆ ಒಂದು ನ್ಯಾಯ, ಅವ್ರಿಗೊಂದು ನ್ಯಾಯನ? ಸುಳ್ಳು ಆರೋಪ ಮಾಡುವಂತವನಿಗೆ ಒಂದು ನ್ಯಾಯ, ನಿಜವಾಗಿ ದಾಖಲೆಗಳನ್ನ ಇಟ್ಟು ತೋರಿಸುವಂತ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಒಂದು ರೀತಿ ಬಿಂಬಿಸ್ತೀರಿ ನೀವು. ಈ ಬಗ್ಗೆ ಏನೈತಿ ನಿಮ್ದು ಟಿವಿ ಚಾನೆಲ್ಗಳದು? ಮಾತಾಡ್ತಾ ಇದ್ದಾರೆ, ಅಯ್ಯೋ ಆರೋಪ ಮಾಡಿದ ಮರದನ್ನೇ ಪ್ರಜಾಪ್ರಭುತ್ವನೇ ಇಲ್ವಾ? ಹಾಗಿದ್ರೆ ನಮಗ್ ಪ್ರಜಾಪ್ರಭುತ್ವ ಇಲ್ವಾ? ಇಷ್ಟೊಂದು ಕೊಲೆ ಆಗಿದೆ ಅಲ್ರಿ. ಸೌಜನ್ಯ ಡೆಡ್ ಬಾಡಿ, ಅದು ಡೆಡ್ ಬಾಡಿ ಅಲ್ವಾ? ಕನಸ ಯಾರ್ದಾದ್ರು ಅದು? ಪದ್ಮಲತಾದ್ದು ಕನಸ?
ಆನೆ ಮಾವುತ ಅಣ್ಣ ತಂಗಿ ಇಬ್ಬರನ್ನು ಕೂಡ ರುಬ್ಬುಗಂಡಿಂತ ಜಡ್ಜ್ ಕೊಂದ್ರಲ್ಲ, ಅದು ಯಾರ್ದಾದ್ರೂ ಕನಸು ಬಿದ್ದಿತ್ತ? ಅದು ದಾಖಲೆಗಳನ್ನ ಮುಂದಿಟ್ಟು ಮಾಡೋರು ನಮಗೆ ಇವ್ರು ಎಲ್ಲಿ ಸುಮ್ಮನೆ ಆರೋಪ ಮಾಡ್ತಾ ಇದಾರೆ ಅಂತ ನಮ್ಮ ಮೇಲೆ ಟಿವಿ ಚಾನಲ್ ಅಜಿತ್ ಹನುಮಕ್ನವ್ರು ಸುವರ್ಣ ನಿಮ್ ಹಣೆ ಬಾರ ನಿಮ್ ಮಾರ್ಕ್ಸ್ಗಳು ನೋಡಿ ಮನೆ TRP ಬರೀ 20 ಬಂದಿದೆ, 6ನೇದೋ 7ನೇ ಸ್ಥಾನಕ್ಕೆ ಹೋಗಿದ್ದೀರಿ ನೀವು. ಈ ರೀತಿ ಸುಳ್ಳು ಹೇಳಿ 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 ಪ್ರಭಾವಿಗಳ ಕಾಲು ಬಿದ್ದು ಎಲ್ಲ ಗೊತ್ತಿದೆ ಜನರುಗಳಿಗೆ. ಅದಕ್ಕೆ ನಾನು CCB ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಈ ಸ್ನೇಹ ಮಹಿ ಕೃಷ್ಣನ ಎಲ್ಲಾ ದಾಖಲೆಗಳನ್ನು ಕೂಡ ಇವನು ಕಾಲ್ ಲಿಸ್ಟು, ಇವನ್ ಕಾಂಟ್ಯಾಕ್ಟ್ಸು, ಆಮೇಲೆ ಇವನ ಆದಾಯದ ಮೂಲ 3-4 ಮನೆಗಳನ್ನ ಮಾಡಿದ್ದಾನೆ. ಆದಾಯದ ಮೂಲ ಏನು ಇವನಿಗೆ? ಏನ್ ದುಡಿತಾನ? ಹೊಲ ಉತ್ತಾನ ಬಿತ್ತಾನ? ಏನ್ ಮಾಡ್ತಾನೆ ಇವನು? ಏನ್ ಕೆಲಸ ಇವನು? ಏನ್ ಬಿಸ್ನೆಸ್ ಇವನು? ನಮ್ದು 108 ಕೇಳ್ತಾನೆ. ನಮ್ದೆಲ್ಲ ಎನ್ಕ್ವೈರಿ ಆಗಿದೆ, 10-15 ದಿನ ನಮ್ದು ಎಲ್ಲರದು ಎನ್ಕ್ವೈರಿ ಆಗಿದೆ. ಇವಂದು ಎನ್ಕ್ವೈರಿ ಆಗಬೇಕು. ಮತ್ತು ಈ ಸುಪಾರಿ ಬಾಡಿಗೆ ನಕಲಿ ಹೋರಾಟಗಾರ ಇವನ ಎಲ್ಲ ಮೂಲಗಳ ಹೊರತೆಗೆದು ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕು ಮತ್ತು ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಹೇಳ್ತಾ ಇದ್ದೀನಿ, ಅಂದ್ರೆ ಬೈತೀನಿ, ತಪ್ಪು ಮಾಡಿದ್ರೆ ನಾನು ಯಾರನ್ನು ಬೈತೀನಿ. ನೀವು ಹೋರಾಟದಲ್ಲಿ ನಿಜವಾಗಿ ನಾಯಕರಾದ್ರೆ ನಿಮ್ಮ ಟೀಮ್ ಅನ್ನು ನೀವು ಸರಿ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಟೀಮ್ ಅನ್ನು ನೀವು ಸರಿ ಮಾಡಿ. ನಿಮ್ಮ ಹುಡುಗರು ಇದ್ದಾರಲ್ಲ, ನನ್ನ ಹತ್ರ ಲಕ್ಷಾಂತರ ಜನ ಇದ್ದಾರೆ. ನೀವು ಅದನ್ನ ಸರಿ ಮಾಡಿ. ಮಾತಾಡ್ಕೊಂಡು ಹೋದ್ರೆ ನಾನು ಡೀಲ್ ಆಗಿದ್ದೀನಿ ಅಂತ ನೀವು ಹೇಳ್ತೀರಾ? ನಾನು ಡೀಲ್ ಆಗಿದ್ದೀನಿ, ನಿಮ್ಗೆ ಯಾರು ಹೇಳಿದ್ದು? ಡೀಲ್ ಮಾಡ್ಕೊಂಡವ್ರ ಹತ್ರ ನೀವು ಯಾರು ಹೇಳಿದ್ರೆ ಅವ್ರ ಹತ್ರ ಕೇಳಿ. ಶ್ರೀನಾಥ್ ಶೆಟ್ಟಿ ಯಾರು ನಿಮ್ಗೆ? ನೀವು ಯಾರ ಹತ್ರ ನಿಮ್ಗೆ ಹೇಳಿದ್ದಾರೆ ಅವ್ರ ಹತ್ರ ಕೇಳಿ, ನನ್ನ ಹತ್ರ ಕೇಳಿದ್ರೆ ಅವ್ರು ಮಾತಾಡಲ್ಲ, ನನ್ನಲ್ಲಿ ಮಾತಾಡಲ್ಲ. ನಿಮ್ಮ ಅಣ್ಣ ನನ್ನ ಹತ್ರ ಕೇಳಿದ್ರೆ ನೀವು ಇಷ್ಟ ತನಕ ನನ್ನ ಹತ್ರ ಕೇಳಿದ್ರೆ ನೀವು ಅಡಿಗೆ ಕೂತ್ಕೊಂಡ್ರೆ ನಾನೆಲ್ಲಿ ಕಾಂಟ್ಯಾಕ್ಟ್ ಮಾಡುದು? ವಸಂತ ಅವರಲ್ಲಿ ಕೇಳಿ, ಎನ್ ಟಿ ವಸಂತ ನಲ್ಲಿ ಕೇಳಿ. ನೀವು ಎನ್ ಟಿ ವಸಂತ ಇದ್ದಾನಲ್ಲ ಸುಳ್ಯದವ, ಅವರಿಗೆ ಕೇಳಿ. ನೀವು ಗಡಿಪಾರ ಸುಳ್ಯದಲ್ಲಿದ್ರಿ ಅಂತ ಹೇಳಿ ಅವ್ರು ಹೇಳಿದಾರಂತೆ ನಿಮ್ಗೆ ವಿಷಯ ಏನಂತ ಹೇಳಿ. ಗಿರೀಶ್ ಮಠನ ಆ ಜನ ಬ್ಲಾಕ್ ಮಾಡಿ ಹೋಗಿದೆ. ಜಯಂತ ಬಿಟ್ರೆ ಅದಕ್ಕೆ ತಲೆ ಸರಿ ಇಲ್ಲ, ಎಂತದೋ ಮಾತಾಡ್ತದೆ. ನಿನ್ನ ಲಾಯರ್ ಹತ್ರ ಅಮೆರಿಕದಲ್ಲಿ ಇರ್ತೇನೆ, ನಾನು ಎಲ್ಲಿ ಇರ್ತೇನೆ ಅದು ನನಗೆ ಬೇಡ, ನಂಗೆ ಅಗತ್ಯ ಇಲ್ಲ ನಿಮ್ದು. ಗೊತ್ತಾಯ್ತಾ? ನಿಮ್ಮ ಎಲ್ಲ ಹೋರಾಟ ನಾನು ಹೊರಗೆ ಬಂದಿದ್ದೀನಿ ಅಂತ ಪ್ರಸನ್ನಕನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ ನಾನು. ಹೇಳಿದ ಮೇಲೆ ನೀವು ನನಗೆ ಯಾಕೆ ಫೋನ್ ಮಾಡ್ತೀರಿ? ನೀವು ಹೋರಾಟ ಬಿಟ್ಟ ಮೇಲೆ ಆಯ್ತಲ್ಲ, ಮುಗಿತಲ್ಲ. ನೀವು ಚೂ ಬಿಟ್ಟ ಹುಡುಗರು ಯಾರು? ಯಾರು ಕ್ಯೂ ಬಿಟ್ಟದ್ದು ಅಂತ ಯಾರು? ನಿಮ್ಮ ಹುಡುಗರು ಅಂತ ಅವ್ರ ಹರಿನಾಕ್ಷ ಕ್ಯೂ ಬಿಟ್ಟದ್ದು ಯಾರು ಅಂತ ಹೇಳ್ತೀರಿ? ನೀವೇ ಮಹೇಶ್ ಅಣ್ಣನ ಪರಿಚಯದಿಂದ ನಾನು ನೋಡಿ, ನಾನು ಯಾವುದೇ ನಿಮ್ಮ ಯೂಟ್ಯೂಬ್ಗಳನ್ನು ನೀವೇನು ಮಾತಾಡ್ತೀರಿ, ಎಲ್ಲಿ ಮಾತಾಡ್ತೀರಿ, ನಾವು ಯಾರದನ್ನು ನೋಡ್ಲಿಕ್ಕೆ ಹೋಗುದಿಲ್ಲ. ಇದು ನಿಮ್ಗೆ ಗಮನಕ್ಕೆ ಬಂದಿರ್ಬೇಕು. ಗಿರೀಶ್ ಮಠಣ್ಣ ನನ್ನ ಬ್ಲಾಕ್ ಮಾಡಿದ್ದಾನೆ. ಜಯಂತ ಮಾತಾಡಿ ಪ್ರಯೋಜನ. ಗಿರೀಶ್ ಮಠಣ್ಣ ಬ್ಲಾಕ್ ಮಾಡಿದ್ದಾರೆ ನನ್ನನ್ನ, ಆಯ್ತಾ? ನೀವಿಲ್ಲದ ಟೈಮಲ್ಲಿ ನಾನು ಅವರಿಗೆ ಫೋನ್ ಹೇಳಿದ್ದು ಸರಿ ಮಾಡಿ ಸರ್. ನೋಡಿ, ಹೋರಾಟಗಾರರು 1000 ಮಂದಿ ಬರ್ತಾರೆ, 1000 ಮಂದಿ ಹೋಗ್ತಾರೆ. ನಾವು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಉಳ್ಕೊಳ್ಳಿಕ್ಕೆ ಆಗೋದು ಸತ್ಯವಂತರು ಯಾರಿದ್ದಾರೆ ಅವರಿಗೆ ಮಾತ್ರ ಉಳ್ಕೊಳ್ಳಿಕ್ಕೆ ಆಗೋದು. ಹೋರಾಟಕ್ಕೆ ಹೋರಾಡ್ತಿದ್ರೆ ನಾನು ಒಂದು ಮಹಿಳೆ, ನನ್ನನ್ನು ನಿಮ್ಮ ಟೀಮಿಂದ ಅವಮಾನ ಮಾಡಿದ್ರೆ ನಾನು ಪಬ್ಲಿಕ್ ಆಗಿ ನೀವು ಮಹಿಳೆ ಆಗಿ ಈಗ ಇದನ್ನು ಎಲ್ಲ ಇದು ಮಾಡ್ಲಿಕ್ಕೆ ನಾನು ಸತ್ಯದಲ್ಲಿ ಹೇಳ್ತೀನಿ. ಈಗ ಲೈವ್ ಅಲ್ಲಿ ಬಂದು ಹೇಳ್ತೀನಿ ನಾನು. ಎಲ್ಲರನ್ನು ಇದರಲ್ಲಿ ಹಾಕಿ ಹೋರಾಟಗಾರರಿಗೆ ಎಲ್ಲರಿಗೆ ಬೈದುಕೊಂಡು, ಮಟ್ಟಣ್ಣನಿಗೆ ಬೇರೆ, ಜಯಂತಿಗೆ ಬೇರೆ, ಅವರಿಗೆ ಬೇರೆ ಮಾತಾಡ್ತಿದ್ರೆ ಯಾರು ಸುಮ್ನೆ ಕೂತ್ಕೊಳ್ಳುವುದಿಲ್ಲ. ಗೊತ್ತಾಯ್ತಾ? ಯಾರು ಸುಮ್ನೆ ಕೂತ್ಕೊಳ್ಳುವುದಿಲ್ಲ. ನಿಮ್ಮ ಹೋರಾಟ ಸತ್ಯ ಆಗಿದ್ರೆ 14 ವರ್ಷದಲ್ಲಿ ನ್ಯಾಯ ಸಿಗ್ಬೇಕಿತ್ತು. ಅಲ್ಲಿ ಅನ್ಯಾಯ ಆಗಿದೆ, ಡಬ್ಬಿ ದುಡ್ಡು ಬಿದ್ದಿದೆ. ನಂಗೆ ನನ್ನ ಪ್ರಕಾರ ನನ್ನ ಮನಸ್ಸು ಹೇಳ್ತಾ ಇದೆ. ಇಲ್ಲಿ ತುಂಬಾ ಗೋಲ್ಮಾಲ್ ಆಗಿದೆ, ಹೋರಾಟದಲ್ಲಿ ಗೋಲ್ಮಾಲ್ ಆಗಿದೆ. ಇಲ್ಲಾಂದ್ರೆ ಯಾಕೆ ನ್ಯಾಯ ಸಿಗ್ತಿಲ್ಲ ನಿಮ್ಗೆ? ಯಾಕೆ ನಿಮ್ಮ ಗಡಿಪಾರು ಮಾಡ್ತಾರೆ? ನೀವು ನ್ಯಾಯ ತೆಗೆದು ಕೊಡಿಯಲ್ಲ, ನೀವು ಹೆಣ್ಮಗಳಲ್ಲ, ನ್ಯಾಯ ತೆಗೆದು ಕೊಡಿ. ನಿಮ್ಮನ್ನ ಯಾರು ಬೇಡ ಅಂತ ಹೇಳಿ? ಆ ಸೌಜನ್ಯನಿಗೆ ನ್ಯಾಯ ಯಾರು ಬೇಡ ಅಂತ ಹೇಳಿದ್ದಾರೆ ಅಂತ ನಾನೇ ಕೇಳುದು. ನಿಮ್ಮನ್ನು ಯಾರು ಹೋರಾಟ ಮಾಡಬೇಡಿ ಅಂತ ಹೇಳಿದ್ದಾರೆ? ಹೋರಾಟವನ್ನ ದುಡ್ಡು ಮಾಡ್ಲಿಕ್ಕೆ ಉಪಯೋಗಿಸಿದ ನೀವು ಒಂದು ಹೆಣ್ಣನ್ನ, ಅದು ನೀವು ಅನುಭವಿಸ್ತೀರಿ ಖಂಡಿತ. ನಾವು ಅನುಭವಿಸ್ತೇವೆ ಬಿಡಿ. ನೀವೀಗ ಹೇಗೆ ಅನುಭವಿಸ್ತೀರಿ? ನಂಗೇನು ಪ್ರಾಬ್ಲಮ್ ಇಲ್ಲ. 14 ವರ್ಷ ಅಲ್ಲ, ನಿಮ್ಗೆ ಪ್ರಾಬ್ಲಮ್. ನಿಮ್ಮನ್ನ ಯಾರಾದ್ರೂ ಹೋರಾಟಕ್ಕೆ ಕರೆದಿದ್ದೇವೆ? ನೀವು ಆಗಿ ಬಂದದ್ದು ನಮ್ಮ ದೇವಸ್ಥಾನ, ಬ್ರಾಹ್ಮಣರ ದೇವಸ್ಥಾನ. ನೀವಾಗಿ ಕರೆದಿದ್ದು, ನೀವು ನೋಡಿ, ನೀವು ನಮ್ಮ ದೇವಸ್ಥಾನ, ಬ್ರಾಹ್ಮಣರ ದೇವಸ್ಥಾನ, ನನ್ನ ಕುಟುಂಬದ ದೇವಸ್ಥಾನ, ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಒಳಗೆ ಹಾಕಿದ್ರಿಂದ ನೀವು ಹೇಳ್ಕೊಂಡು ಹೋರಾಟಕ್ಕೆ ಬಂದದ್ದು. ನಮ್ಗೆ ಗೊತ್ತಿಲ್ಲ ಅದು ಯಾರ್ದು ದೇವಸ್ಥಾನ, ನಮ್ಗೆ ಗೊತ್ತಿಲ್ಲ. ನೀವ್ ಹೇಳಿದ ಮೇಲೆ ಗೊತ್ತಾಗಿದ್ದು ಬ್ರಾಹ್ಮಣರ ದೇವಸ್ಥಾನ ಅದು ಜೈನರ ಒಳಗೆ ಹಾಕೊಂಡಿದ್ದಾರಂತೆ. ನೀವೇ ಹೇಳಿದ್ದಲ್ಲ ಫಸ್ಟಿಗೆ.